ಹಾಯ್ ಹಲೋ ನಮಸ್ಕಾರ ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ ಹಾಗೂ ನನ್ನ ನೆಚ್ಚಿನ ವೀಕ್ಷಕ ಬಾಂಧವರಿಗೆ ಸ್ವಾಗತ ಸುಸ್ವಾಗತ. ನೋಡಿ, ನಾನಿವತ್ತು ತಗೊಂಡಿರುವಂತ ಟಾಪಿಕ್ ಯಾವ್ದಂತಂದ್ರೆ ಉಸಿರಾಟ, ರೆಸ್ಪಿರೇಷನ್ ಅಂತ ಕರಿತೀವಿ. ಏನಂತ ಕರಿತೀವಿ? ರೆಸ್ಪಿರೇಷನ್, ಅಥವಾ ನಾವೇನಂತ ಕರಿಬಹುದು, ರೆಸ್ಪಿರೇಷನ್ ಅಥವಾ ಬ್ರೀತಿಂಗ್ ಅಂತಾನು ಕೂಡ ನಾವು ಕರಿಬಹುದು. ಸೊ ಈ ಟಾಪಿಕ್ ಅನ್ನ ತಗೊಂಡಿದ್ದೀನಿ. ಈ ಟಾಪಿಕ್ ಬಗ್ಗೆ ಸಂಕ್ಷಿಪ್ತವಾದಂತ ಒಂದು ಮಾಹಿತಿಯನ್ನ ಕೊಡ್ತೀನಿ. ನೋಡಿ, ನಾವು ಉಸಿರಾಟ ಮಾಡ್ತಾ ಇದೀವಿ ಅಂತಂದ್ರೆ ಅಲ್ಲಿ ಸಾಮಾನ್ಯವಾಗಿ ಶ್ವಾಸಕೋಶ ಇದೆ, ಹೌದಲ್ವಾ? ಹಾಗಾದ್ರೆ ಈ ಎರೆಹುಳುಗಳು ಯಾವ್ದ್ರಿಂದ ಉಸಿರಾಟ ಮಾಡ್ತವೆ? ಕಪ್ಪೆ ಯಾವ್ದ್ರಿಂದ ಉಸಿರಾಟ ಮಾಡ್ತದೆ? ಜಿಗ್ಣೆ ಯಾವ್ದ್ರಿಂದ ಉಸಿರಾಟ ಮಾಡ್ತದೆ? ಹಾವು ಯಾವ್ದ್ರಿಂದ ಉಸಿರಾಟ ಮಾಡ್ತದೆ? ಇಂತಹ ಹಲವಾರು ವಿಷಯಗಳ ಬಗ್ಗೆ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ಬನ್ನಿ ತರಗತಿಯನ್ನ ಶುರು ಮಾಡೋಣ. ಸೊ ಈ ಎಲ್ಲಾ ವಿಷಯಗಳನ್ನು ಹೇಳೋದಕ್ಕಿಂತ ಮುಂಚೆ ಉಸಿರಾಟ ಎಂದರೇನಂತ ಹೇಳಬೇಕು ನಾನು. ಸೊ ಏನು ಉಸಿರಾಟ ಅಂದ್ರೇನು? ಇಲ್ಲಿ ವಾತಾವರಣದಲ್ಲಿರುವಂತಹ, ಇಲ್ಲೇ ಬರ್ದಿದ್ದಾರೆ ನೋಡಿ, ವಾತಾವರಣದಲ್ಲಿರುವ ಆಕ್ಸಿಜನ್ ಅನ್ನು ಪಡೆದುಕೊಂಡು ಕೋಶೀಯ ಅಗತ್ಯತೆಗಳಿಗಾಗಿ ಬಳಸಿಕೊಳ್ಳುವಂತಹ ಪ್ರಕ್ರಿಯೆಗೆ ನಾವೇನಂತ ಕರಿತಿದೀವಿ? ಉಸಿರಾಟ ಅಂತ ಕರಿತಾ ಇದೀವಿ. ನಾವು ಆಕ್ಸಿಜನ್ ಪಡೆದುಕೊಂಡು ಕಾರ್ಬನ್ ಡೈಆಕ್ಸೈಡ್ ಬಿಡೋದನ್ನ ನಾವೇನಂತ ಅನ್ಕೊಂಡಿರ್ತೀವಿ ಅಂತಂದ್ರೆ ಉಸಿರಾಟ ಅನ್ಕೊಂಡಿರ್ತೀವಿ. ಬಟ್ ಇಲ್ಲಿ ಈ ಡೆಫಿನೇಷನ್ ಬೇರೆ ತರ ಇದೆ. ಏನಂತ? ನಾವು ವಾತಾವರಣದಲ್ಲಿ ಏನೈತಿ ಆಕ್ಸಿಜನ್ ಅನ್ನು ಪಡೆದುಕೊಂಡು ನಮ್ಮ ದೇಹದಲ್ಲಿರುವಂತಹ ಕೋಶೀಯ ಅಗತ್ಯತೆಗಳಿಗಾಗಿ ಬಳಸಿಕೊಳ್ತಾ ಇದೀವಲ್ಲ, ಈ ಪ್ರಕ್ರಿಯೆಗೆ ನಾವೇನಂತ ಕರಿತಿದೀವಿ? ಉಸಿರಾಟ ಅಂತ ಕರಿತಿದೀವಿ. ನಮ್ಮ ವಾತಾವರಣದಲ್ಲಿ 78% ಅಷ್ಟು ಏನಿದೆ ಅಂತಂದ್ರೆ ನೈಟ್ರೋಜನ್ ಇದೆ, ಹೌದಲ್ವಾ? ನೈಟ್ರೋಜನ್ ಪ್ರೆಸೆಂಟ್ ಇನ್ ಅವರ್ ಅಟ್ಮಾಸ್ಫಿಯರ್. ನಮ್ಮ ಅಟ್ಮಾಸ್ಫಿಯರ್ ಅಲ್ಲಿ 78 ಇದೆ. ಇನ್ನ 21% ಅಷ್ಟು ಏನಿದೆ? ಆಕ್ಸಿಜನ್ ಇದೆ, ಅಂದ್ರೆ ಆಮ್ಲಜನಕ ಇದೆ, ಹೌದಲ್ವಾ? ಸೊ ಇಲ್ಲಿ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ಆಮ್ಲಜನಕವನ್ನು ತಗೊಳ್ತಾ ಇದೀವಿ, ಹೌದಲ್ವಾ? ಆಕ್ಸಿಜನ್ ಅನ್ನ ಪಡೆದುಕೊಂಡು ಕೋಶೀಯ ಅಗತ್ಯತೆಗಳಿಗಾಗಿ ಬಳಸಿಕೊಳ್ಳುವಂತ ಪ್ರಕ್ರಿಯೆ ನಾವೇನಂತ ಕರಿತಿದೀವಿ? ಉಸಿರಾಟ ಅಂತ ಕರಿತಿದೀವಿ. ಸೊ ಈ ಉಸಿರಾಟದಲ್ಲಿ ಎಷ್ಟು ವಿಧ ಅಂತಂದ್ರೆ 2 ವಿಧ. ಒಂದು ಉಚ್ಛ್ವಾಸ, 2 ನಿಶ್ವಾಸ. ಉಚ್ಛ್ವಾಸ ಅಂತ ಅಂದ್ರೇನು? ಜಸ್ಟ್ ಸಿಂಪಲ್ ಆಕ್ಸಿಜನ್ ಅನ್ನು ಪಡೆದುಕೊಂಡು ಶ್ವಾಸಕೋಶಕ್ಕೆ ಕಳಿಸುವಂತಹ ಒಂದು ವಿಧಾನಕ್ಕೆ, ಪ್ರಕ್ರಿಯೆಗೆ ನಾವೇನಂತ ಕರಿತೀವಿ ಅಂತಂದ್ರೆ ಉಚ್ಛ್ವಾಸ ಅಂತ ಕರಿತೀವಿ. ಅದೇ ನಿಶ್ವಾಸ ಅಂತಂದ್ರೇನು? ಇಲ್ಲಿ ಶ್ವಾಸಕೋಶದಿಂದ ಕಾರ್ಬನ್ ಡೈಆಕ್ಸೈಡ್ ಅನ್ನು ವಾತಾವರಣದಕ್ಕೆ ಕಳಿಸುವುದಕ್ಕೆ ನಾವೆಂತ ಕರಿತೀವಿ? ನಿಶ್ವಾಸ ಅಂತ ಕರಿತೀವಿ. ಇನ್ನೊಂದ್ಸಲ ಹೇಳ್ತೀನಿ, ಕೇಳಿಸ್ಕೊಳ್ಳಿ ಮಕ್ಕಳ. ಉಚ್ಛ್ವಾಸ ಅಂತಂದ್ರೆ ಆಕ್ಸಿಜನ್ ಅನ್ನ ವಾತಾವರಣದಲ್ಲಿರುವಂತಹ ಆಕ್ಸಿಜನ್ ಅನ್ನ ಪಡೆದುಕೊಂಡು ಶ್ವಾಸಕೋಶಕ್ಕೆ ಕಳಿಸುವುದಕ್ಕೆ ಉಚ್ಛ್ವಾಸ ಅಂತಂದ್ರೆ, ನಿಶ್ವಾಸ ಅಂತಂದ್ರೆ ಶ್ವಾಸಕೋಶದಿಂದ ಕಾರ್ಬನ್ ಡೈಆಕ್ಸೈಡ್ ಅನ್ನ ನಾವು ವಾತಾವರಣಕ್ಕೆ ಕಳಿಸುವುದಕ್ಕೆ ನಾವೇನಂತ ಕರಿತೀವಿ? ನಿಶ್ವಾಸ ಅಂತ ಕರಿತೀವಿ. ನೆಕ್ಸ್ಟ್ ಕಲಿಕಾಂಶ ಏನಿದೆ? ಶ್ವಾಸಕಾಂಗ ಎಂದರೇನು? ಶ್ವಾಸಕಾಂಗ ಎಂದರೇನು? ಏನು ಶ್ವಾಸಕಾಂಗ ಅಂತಂದ್ರೇನು? ಉಸಿರಾಟಕ್ಕೆ ಸಂಬಂಧಿಸಿದಂತೆ ಪಾಲ್ಗೊಳ್ಳುವ ಅಂಗಕ್ಕೆ ನಾವೇನಂತ ಕರಿತೀವಿ? ಶ್ವಾಸಕಾಂಗ ಅಂತ ಕರಿತೀವಿ, ಹೌದಲ್ವಾ? ಇಲ್ಲಿ ಬರ್ಕೋಬಿಡಿಬೇಕಾರೆ ಉಸಿರಾಟಕ್ಕೆ ಸಂಬಂಧಿಸಿದಂತೆ ಪಾಲ್ಗೊಳ್ಳುವ, ಈ ಕಡೆ ಬರೀತೀನಿ, ಪಾಲ್ಗೊಳ್ಳುವ ಅಂಗ ಅಷ್ಟೇ. ಇದು ಅಂಗಕ್ಕೆ ನಾವೇನಂತ ಕರಿತೀವಿ? ಶ್ವಾಸಕಾಂಗ ಅಂತ ಕರಿತೀವಿ. ನೆಕ್ಸ್ಟ್ ಏನೈತೆ? ಉಸಿರಾಟ ವ್ಯೂಹ ಅಂತ ಇದೆ. ಉಸಿರಾಟದ ಅಂಗಗಳ ವ್ಯವಸ್ಥಿತ ಮತ್ತು ಕ್ರಮಬದ್ಧ ಜೋಡಣೆಗೆ, ಅಂಗಗಳ ವ್ಯವಸ್ಥಿತ ಇದು ಸ್ಥೇ ಆಗೈತೆ, ಸ್ಥಿತ ಮತ್ತು ಕ್ರಮಬದ್ಧತೆಯ ಜೋಡಣೆಗೆ ನಾವೇನಂತ ಕರಿತೀವಿ? ಉಸಿರಾಟ ವ್ಯೂಹ ಅಂತ ಕರಿತೀವಿ. ವ್ಯೂಹ ಅಂತ ಅಂದ್ರೇನ್ರಪ್ಪ? ಸಮೂಹ ಅಂತ. ಏನು ವ್ಯೂಹ ಅಂತಂದ್ರೇನು? ಸಮೂಹ, ಹಲವು ಅಂತ. ಸೊ ಈಗ ಉಸಿರಾಟ ಮಾಡ್ಬೇಕು ಅಂತಂದ್ರೆ ಮೂಗ್ಬೇಕು, ಹೌದಲ್ವಾ? ಇಲ್ಲೇನ್ ಬೇಕು? ಶ್ವಾಸನಾಳಗಳು ಬೇಕು, ಟ್ರೇಕಿಯಗಳು ಬೇಕು, ಗಾಳಿಗೂಳುಗಳು ಬೇಕು, ಅದಾದ್ಮೇಲೆ ಲಂಗ್ಸ್ ಸಾಮಾನ್ಯವಾಗಿ ಬೇಕು. ಅದಾದ್ಮೇಲೆ ಅದ್ರ ಒಳಗಡೆ ಮಾಮೂಲಿ ಬ್ರಾಂಕ್ಯೂಲ್ಸ್ ಇವೆಲ್ಲ ಬರ್ತವೆ. ಅವೆಲ್ಲನೂ ಕೂಡ ಈ ಮುಂದೆ ಹೇಳ್ತೇನೆ. ನೋಡಿ, ಈ ಉಸಿರಾಟ ಅಂದ್ರೆ ಗೊತ್ತಾಯ್ತು. ಈಗ ಉಸಿರಾಟದಲ್ಲಿ 2 ವಿಧ, ಅದು ಉಚ್ಛ್ವಾಸ ಮತ್ತು ನಿಶ್ವಾಸ ಅಂದ್ರೆ ಗೊತ್ತಾಯ್ತು. ನೆಕ್ಸ್ಟ್ ಶ್ವಾಸಕಾಂಗ ಎಂದರೇನು? ಉಸಿರಾಟಕ್ಕೆ ಸಂಬಂಧಿಸಿದಂತೆ ಪಾಲ್ಗೊಳ್ಳುವಂತಹ ಒಂದು ಅಂಗಕ್ಕೆ ನಾವೇನಂತ ಕರಿತೀವಿ? ಶ್ವಾಸಕಾಂಗ ಅಂತ ಕರಿತೀವಿ. ಉಸಿರಾಟ ವ್ಯೂಹ ಅಂತಂದ್ರೇನು? ಉಸಿರಾಟಕ್ಕೆ ಸಂಬಂಧಿಸಿದಂತೆ ಅಂಗಗಳ ಒಂದು ವ್ಯವಸ್ಥಿತ ಮತ್ತು ಕ್ರಮಬದ್ಧ ಜೋಡಣೆಗೆ ನಾವೇನಂತ ಕರಿತೀವಿ? ಉಸಿರಾಟ ವ್ಯೂಹ ಅಂತ ಕರಿತೀವಿ. ನೆಕ್ಸ್ಟ್ ಈ ಪಾಠ ಮುಂದುವರೆದಂತೆ ನಾವು ಇಲ್ಲಿ ಏನಿದ್ರೆ ಅಂತಂದ್ರೆ ನೋಡಿಲಿ, 18ರಿಂದ 20 ಬಾರಿ ಏನ್ ಮಾಡ್ತಾನೆ ಮನುಷ್ಯ? ಉಸಿರಾಡ್ತಾನೆ. ಈಗ ನಾನು ಉಸಿರಾಡ್ತಾ ಇದ್ದೀನಿ, ನಿಮ್ಗೆ ಗೊತ್ತಿರಲ್ಲ. ನೀವು 18ರಿಂದ 20 ಬಾರಿ ಏನ್ ಮಾಡಿರ್ತೀರ? ಒಂದು ನಿಮಿಷಕ್ಕೆ ಉಸಿರಾಟವನ್ನ ಮಾಡಿರ್ತೀರ.
ಸೊ ನೋಡಿ, ನೀವು ಅರ್ಥ ಮಾಡ್ಕೊಂಡಿರ್ಬೇಕು. ಏನಾದ್ರು ಕ್ವಶನ್ ಏನಾದ್ರು ಕೇಳಿದ್ರೆ ಮನುಷ್ಯ 1 ನಿಮಿಷಕ್ಕೆ ಎಷ್ಟು ಬಾರಿ ಉಸಿರಾಡ್ತಾನೆ ಅಂತಂದ್ರೆ 18ರಿಂದ 20 ಬಾರಿ ಅಂತ ನಾವು ಹೇಳ್ಬೇಕಾಗಿರ್ತದೆ. ನಾವು ಕಡಿಮೆ ಅಂತಾನು ಹೇಳಂಗಿಲ್ಲ ಅಥವಾ ಅತಿ ಹೆಚ್ಚು ಜಾಸ್ತಿ ಅಂತಾನು ಹೇಳಂಗಿಲ್ಲ. ಇದು ಅವರೇಜ್ ಆಗಿ ತಗೊಂಡಿರೋದು, ಅವರೇಜ್ ಆಗಿ ತಗೊಂಡಿರುವಂತದ್ದು. ಓಕೆ, ನೆಕ್ಸ್ಟ್ ನಾವು ಉಸಿರಾಟ ಮಾಡ್ತೀವಲ್ವಾ, ಆಕ್ಸಿಜನ್ ಅನ್ನ ತಗೊಳ್ತೀವಲ್ವಾ. ಸೊ ಈ ಆಕ್ಸಿಜನ್ ಅನ್ನ ತಗೊಂಡು ಈಗ ಕೋಶೀಯ ಅಗತ್ಯತೆಗಳಿಗೆ ಬಳಸ್ಕೊಂಡು ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೊರಬಿಡ್ತೀವಿ ಅಥವಾ ಹೊರ ಹಾಕ್ತಿವಿ ವಾತಾವರಣಕ್ಕೆ. ಬಟ್ ನಾವು ಆಕ್ಸಿಜನ್ ತಗೊಳ್ತೀವಲ್ಲ, ನಮ್ಮ ದೇಹದ ಯಾವ ಭಾಗಕ್ಕೆ ಜಾಸ್ತಿ ಆಕ್ಸಿಜನ್ ಸಪ್ಲೈ ಆಗ್ತದೆ ಅಂತಂದ್ರೆ ನೋಡಿ, ಇಲ್ಲೇ ಬರ್ದಿದೀವಿ, ಆಮ್ಲಜನಕವು ಮೆದುಳಿನ ಭಾಗಕ್ಕೆ ಏನಾಗ್ತದೆ, ಹೆಚ್ಚು ಪ್ರಸಾರ ಆಗ್ತದೆ. ನಾವು ತಗೊಳ್ಳೋಂತ ಆಕ್ಸಿಜನ್ ಎಲ್ಲಿಗೆ ಜಾಸ್ತಿ ಪ್ರಸಾರ ಆಗ್ತೈತೆ, ಮೆದುಳಿಗೆ ಪ್ರಸಾರ ಆಗ್ತೈತೆ. ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ ಬನ್ನಿ. ಏನಿದೆ ಇಲ್ಲಿ ನೋಡೋಣ. ಮಾನವನು ಉಸಿರಾಟ ವ್ಯೂಹವು ಈ ಕೆಳಕಂಡ ಭಾಗವನ್ನು ಒಳಗೊಂಡಿದೆ. ಇಟ್ ಮೀನ್ಸ್ ಉಸಿರಾಟ ವ್ಯೂಹ ಆರ್ಡರ್ ವೈಸ್ ಏನ್ ಮಾಡಿದೀನಿ ಇಲ್ಲಿ ಬರ್ತಿದ್ದೀನಿ ನೋಡಿ. ಮೊದಲು ಉಸಿರಾಟ ಮಾಡ್ತಾ ಇದೀವಿ ಅಂತಂದ್ರೆ ಮೂಗು, ಹೌದಲ್ವಾ, ಮೂಗಿನ ಮೂಲಕ ನಾವೇನ್ ಮಾಡ್ತೀವಿ, ಉಸಿರಾಟವನ್ನ ಮಾಡ್ತೀವಿ. ಮೂಗಿಂದ ಪಡ್ಕೊಂಡಿದ್ದಂತ ಆಕ್ಸಿಜನ್ ಎಲ್ಲಿಗೆ ಹೋಗ್ತದೆ, ಗಂಟಲಿಗೆ ಹೋಗ್ತದೆ. ಗಂಟಲಿಂದ ಪಡ್ಕೊಂಡಿದ್ದು ಎಲ್ಲಿಗೆ ಹೋಗ್ತದೆ, ಶ್ವಾಸ ನಾಳಕ್ಕೆ ಹೋಗ್ತದೆ. ಶ್ವಾಸ ನಾಳದಿಂದ ಪಡ್ಕೊಂಡಿದ್ದು ಎಲ್ಲಿಗೆ ಹೋಗ್ತದೆ, ಬ್ರಾಂಕೈಗೆ ಹೋಗ್ತದೆ. ಬ್ರಾಂಕೈಯಿಂದ ಪಡ್ಕೊಂಡಿದ್ದು ಎಲ್ಲಿಗೆ ಹೋಗ್ತದೆ, ಬ್ರಾಂಕಿಯೋಲ್ಸ್ಗೆ ಹೋಗ್ತದೆ. ಬ್ರಾಂಕಿಯೋಲ್ಸ್ ಇಂದ ಕೊನೆಗೆ ಎಲ್ಲಿಗೆ ಹೋಗ್ತದೆ, ಗಾಳಿ ಚೀಲಗಳು ಅಥವಾ ವಾಯು ಚೀಲಗಳು ಅಥವಾ ಏರ್ ಬ್ಯಾಗ್ಸ್ ಅಂತ, ಅಥವಾ ಆಲ್ವಿಲೈ, ಈ ತರನು ಕೂಡ ನಾವು ಈ ಗಾಳಿ ಚೀಲಕ್ಕೆ ಕರಿಬಹುದು. ಬಟ್ ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕು, ಮಾನವನ ಉಸಿರಾಟದ ಈ ಕೆಳಗಂಡ ಭಾಗವನ್ನು ಒಳಗೊಂಡಿದೆ ಅಂತಂದ್ರೆ ಆರ್ಡರ್ ವೈಸ್ ಏನಿದೆ, ಈ ರೀತಿ ಇದೆ ಕಣ್ರಿ. ಮಾನವನ ಉಸಿರಾಟದ್ದು ಆರ್ಡರ್ ವೈಸ್ ಈ ರೀತಿ ಇದೆ. ಆರ್ಡರ್ ವೈಸ್ ನಾವು ಇದೇ ತರ ಕಲಿಬೇಕು, ನೆನ್ಪಿಟ್ಕೊಂಡಿರ್ಬೇಕು. ಕೇಳಬಹುದು, ಗಂಟಲಿನ ನಂತರ ಆಕ್ಸಿಜನ್ ಎಲ್ಲಿ ಸಪ್ಲೈ ಆಗುತ್ತದೆ, ಯಾವ ಒಂದು ಭಾಗಕ್ಕೆ ಸಪ್ಲೈ ಆಗ್ತದೆ ಅಂತ ತಕ್ಷಣ ನಾವು ಶ್ವಾಸನಾಳ ಅನ್ಬೇಕು. ನೆಕ್ಸ್ಟ್ ಏನಂತಂದ್ರೆ ಬ್ರಾಂಕೈ ಅಂತ ಹೇಳ್ಬೇಕು. ಈ ರೀತಿ ನಾವು ಆರ್ಡರ್ ವೈಸ್ ಕಲ್ತಿರ್ಬೇಕಾಗಿರ್ತದೆ. ನೆಕ್ಸ್ಟ್ ಈಗ ಈ ಮೂಗಿನ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸಾರಿ, ಕರೆಂಟ್ ಹೋಯ್ತು, 1 ನಿಮಿಷ. ಎಸ್, ಕರೆಂಟ್ ಹೋಗಿದೆ, ಆದ್ರೂ ಪರವಾಗಿಲ್ಲ, ನನ್ನ ಮಾತನ್ನ ಕೇಳಿಸ್ಕೊಳ್ಳಿ ನೀವು. ನೋಡಿ, ಅಲ್ಲಿ ಮೂಗು ಅಂತ ಇದೆಯಲ್ಲ, ಈ ಜಾಗ ಮೂಗು. ಸೊ ನೋಡಿ, ಈ ಮೂಗಿನ ಬಗ್ಗೆ ಹೇಳಿದರೆ ಮೂಗಿನಲ್ಲಿ ಏನಿದಾವೆ, 2 ಹೊಳ್ಳೆಗಳಿದಾವೆ. ಸೊಳ್ಳೆಗಳಲ್ಲ, ಏನು, ಹೊಳ್ಳೆಗಳು. ಸೊ ಈ ಮೂಗಿನ ಹೊಳ್ಳೆಗಳ ಮೂಲಕ ಏನಾಗ್ತದೆ, ಮೊದಲು ಆಕ್ಸಿಜನ್ ಅನ್ನು ನಾವು ಪಡೆದುಕೊಳ್ತೀವಿ. ಆ ಮೂಗಿನ ಹೊಳ್ಳೆಗಳಲ್ಲಿ ಅಥವಾ ಮೂಗಿನ ಹೊಳ್ಳೆ ಈ ರಂಧ್ರಗಳಲ್ಲಿ ಸಾಮಾನ್ಯವಾಗಿ ಏನಿದೆ ಅಂತಂದ್ರೆ ಕೂದಲುಗಳಿದಾವೆ. ಆ ಕೂದಲು ಏನಕ್ಕೆ ಬೆನಿಫಿಟ್, ಈ ವಾತಾವರಣದಲ್ಲಿರುವಂತಹ ಒಂದು ಈಗ ಫಾರ್ ಎಕ್ಸಾಂಪಲ್ ಧೂಳಿನ ಕಣಗಳಿರ್ತವೆ ಅಂತ ತಿಳ್ಕೊಳ್ಳಿ. ಆ ಧೂಳಿನ ಕಣವನ್ನ ತಡೆ ಹಿಡಿಯೋದು ಯಾವುದು ಅಂತಂತಂದ್ರೆ ಈ ಮೂಗಿನ ಒಳಗಿರುವಂತಹ ಅಥವಾ ರಂಧ್ರದ ಒಳಗಡೆ ಇರುವಂತಹ ಕೂದಲುಗಳು. ಅಷ್ಟೇ ಅಲ್ಲ, ಆ ಮೂಗಿನ ಒಳಗಡೆ ಇನ್ನೊಂದು ಚೂರು ಮುಂದಕ್ಕೆ ಹೋದ್ರೆ ಮ್ಯೂಕಸ್ ತರ, ಅಥವಾ ಇಟ್ ಮೀನ್ಸ್ ಒಂದು ದ್ರವ ರೂಪದ ವಸ್ತು ಇರ್ತದೆ ಕಣ್ರಿ, ಮ್ಯೂಕಸ್ ತರ. ಸೊ ಆ ದ್ರವ ರೂಪದ ವಸ್ತು ಕೂಡ ಏನ್ ಮಾಡ್ತದೆ ಅಂತಂತಂದ್ರೆ ಆ ಧೂಳಿನ ಕಣಗಳನ್ನ ಏನ್ ಮಾಡ್ತದೆ, ಹಿಡಿದಿಟ್ಕೊಳ್ತದೆ. ಸೊ ಆ ಮೂಗಿಗೆ ಸಂಬಂಧಪಟ್ಟಿರುವಂತಹ ಅಥವಾ ಈ ಮೂಗಿಗೆ ಸಂಬಂಧಪಟ್ಟಿರುವಂತಹ ಮಾಹಿತಿ ಇದು. ನೆಕ್ಸ್ಟ್ ಗಂಟಲಿಗೆ ಬರೋಣ. ನೋಡಿ, ಗಂಟಲಲ್ವಾ, ಈ ಜಾಗ ಅಲ್ವಾ, ಇದು ಮೂಗು. ಈ ಮೂಗು, ಇಲ್ಲಿ ರಂಧ್ರಗಳು, ಇಲ್ಲಿ ಸಾಮಾನ್ಯವಾಗಿ ಕೂದಲುಗಳಿರ್ತವೆ. ಈ ಜಾಗದಲ್ಲಿ ಏನಿರ್ತದೆ, ಸಾಮಾನ್ಯವಾಗಿ ಮ್ಯೂಕಸ್ ಏನೋ ಒಂದು ದ್ರವ ಇರುತ್ತೆ. ಮ್ಯೂಕಸ್ ತರ ದ್ರವ ಇರ್ತದೆ. ಮ್ಯೂಕಸ್ ಎಲ್ಲಿರ್ತದೆ ಅಂತಂದ್ರೆ ಜಠರದಲ್ಲಿ ಇರ್ತದೆ ಸಾಮಾನ್ಯವಾಗಿ. ಇಲ್ಲೂ ಕೂಡ ದ್ರವ ಪದಾರ್ಥ ಇರ್ತದೆ. ಸೊ ಇಲ್ಲಿ ಏನಾಗ್ತದೆ ಅಂತಂದ್ರೆ ಧೂಳಿನ ಕಣಗಳೆಲ್ಲವೂ ಕೂಡ ಇದೇ ಜಾಗದಲ್ಲಿ ಉಳ್ಕೊಬಿಡ್ತವೆ. ಶುದ್ಧವಾದ ಗಾಳಿ ಇಲ್ಲಿ ಬರುತ್ತೆ. ಎಲ್ಲಿ ಬರುತ್ತೆ, ಗಂಟಲಿಗೆ ಬರುತ್ತೆ. ಈ ಗಂಟಲು ಬಂದಾದ್ಮೇಲೆ ಈ ಜಾಗದಲ್ಲಿ ಸಾಮಾನ್ಯವಾಗಿ ಕಲರ್ ಚೇಂಜ್ ಮಾಡ್ಕೋತೀನಿ. ಈ ಗಂಟಲಿನಲ್ಲಿ ಏನಿರ್ತದೆ ಅಂತಂತಂದ್ರೆ ಒಂದು ಭಾಗ ಇರ್ತದೆ, ಇಂಪಾರ್ಟೆಂಟ್ ಭಾಗ. ಅದು ಯಾವುದು ಅಂತಂತಂದ್ರೆ ಎಪಿಗ್ಲಾಟಿಸ್ ಅಂತ ಭಾಗ. ಯಾವುದು, ಎಪಿಗ್ಲಾಟಿಸ್ ಅಂತ. ಈ ಜಾಗದಲ್ಲಿ ಎಪಿಗ್ಲಾಟಿಸ್ ಅಂತ ಒಂದು ಭಾಗ ಇರ್ತದೆ. ವಾಟ್ ಇಸ್ ದ ಬೆನಿಫಿಟ್ ಅಂತಂತಂದ್ರೆ ಇದ್ರದ್ದು ಎಪಿಗ್ಲಾಟಿಸ್ ನೋಡಿ, ಇಲ್ಲಿಂದ ಅನ್ನ ಬರ್ತಿದೆ ಅಂತಂತಂದ್ರೆ ಅನ್ನವನ್ನು ಅನ್ನನಾಳಕ್ಕೆ ಕಳಿಸ್ತದೆ. ಈ ಕಡೆಯಿಂದ ಗಾಳಿ ಬರ್ತಿದೆ ಅಂತಂತಂದ್ರೆ ಗಾಳಿಯನ್ನು ಶ್ವಾಸನಾಳಕ್ಕೆ ಸಾಮಾನ್ಯವಾಗಿ ಕಳಿಸ್ತದೆ. ಸೊ ಈ ಎಪಿಗ್ಲಾಟಿಸ್ ಇಲ್ಲ ಅಂತಂದಿದ್ರೆ ಎರಡು ಕೂಡ ಮಿಕ್ಸ್ ಆಗ್ಬಿಡೋದು. ಇವತ್ತಿಗೂ ಕೂಡ ನಮ್ಗೆ ಒಂದ್ಸಲ ನೆತ್ತಿಗೆ ಇರ್ತದಲ್ಲ, ಊಟ ಮಾಡ್ಬೇಕಾದ್ರೆ ನೆತ್ತಿಗೆ ಇರ್ತದೆ, ಬಿಕ್ಳಿಸ್ತೀವಿ. ಸೊ ಯಾಕೆ ಅಂತಂತಂದ್ರೆ ಅಲ್ಲಿ ಅನ್ನನಾಳ ಮತ್ತು ಶ್ವಾಸನಾಳ ಒಂದಕ್ಕೊಂದು ಸೇರ್ಕೊಬಿಟ್ಟಿರ್ತದೆ. ಸೊ ಎರಡು ಕೂಡ ಹೋಗ್ಬಿಟ್ಟಿರ್ತದೆ. ಈಗ ಉಸಿರಾಟನೂ ಒಂದೇ ಟೈಮಿಂಗ್ ಮಾಡಿದಾಗ, ಅನ್ನವನ್ನು ಕೂಡ ಒಂದೇ ಟೈಮಿಗೆ ತಿಂದಾಗ ನತ್ತಿಗೆ ಹತ್ಕೊಳ್ತದೆ. ಸೊ ಇದು ನಾವು ಸಾಮಾನ್ಯವಾಗಿ ನೋಡಿದೀವಿ. ಓಕೆ, ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ ಬನ್ನಿ. ಎಸ್, ಇನ್ನ ರೆಸ್ಪಿರೇಟರಿ ಸಿಸ್ಟಮ್ ಇದೇ ಭಾಗಗಳು ಕಂಡ್ರಿ, ಉಸಿರಾಟದ ಒಂದು ಭಾಗಗಳು. ಇದು ಶ್ವಾಸಕಾಂಗ ವ್ಯೂಹ ಅಂತ ಕರಿತೀವಿ. ಒಂದು ಕ್ರಮಬದ್ಧವಾದಂತಹ ಒಂದು ಜೋಡಣೆಗೆ ಅಂಗಗಳ
ಒಂದು ಕ್ರಮಬದ್ಧವಾದಂತಹ ಜೋಡಣೆಗೆ ನಾವೇನಂತ ಕರಿತಾ ಇದೀವಿ, ರೆಸ್ಪಿರೇಟರಿ ಸಿಸ್ಟಮ್ ಅಂತ ಕರಿತಾ ಇದೀವಿ. ಸೊ ಅದರಲ್ಲಿ ಯಾವ್ಯಾವ ಭಾಗಗಳು ಬರ್ತಾವಂತ ಅಂದ್ಬಿಟ್ಟು ನಾನು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಬನ್ನಿ. ಸೊ ಇಲ್ಲಿ ನೋಡಿ, ಏನಿದು ಶ್ವಾಸನಾಳ. ಇದು SSLC ಸಂಬಂಧಪಟ್ಟಿರುವಂತಹ ಡಯಾಗ್ರಾಮ್. ಇದು ಎಲ್ಲರಿಗೂ ಕೂಡ ಆಗುತ್ತೆ. SSLC ಇಂದ ನಾನು ಏನ್ ಮಾಡಿದ್ದೀನಿ ಅಂತಂದ್ರೆ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ನಾವೇನ್ ಮಾಡಂತಂದ್ರೆ ಶ್ವಾಸನಾಳ ಅಂತ ತಿಳ್ಕೊಳ್ಳೋಣ. ಶ್ವಾಸನಾಳ ಟ್ರೇಕಿಯಾ ಅಂತ ಕರಿತೀವಿ. ನೋಡಿ, ಈ ಜಾಗ ಆಯ್ತಲ್ಲ, ಈ ಜಾಗಕ್ಕೆ ನಾವೇನಂತ ಕರಿತಿದೀವಿ, ಟ್ರೇಕಿಯಾ ಅಂತ ಕರಿತಿದೀವಿ. ಇದನ್ನು ಗಾಳಿ ಕೊಳವೆ ಅಂತ ಕರಿತೀವಿ. ಏನಂತ ಕರಿತೀವಿ, ಗಾಳಿ ಕೊಳವೆ ಅಂತ ಕರಿತೀವಿ. ನೆಕ್ಸ್ಟ್, ಗಂಟಲಿನಿಂದ ಮುಂದುವರೆದ ಶ್ವಾಸನಾಳವು, ಅಂದ್ರೆ ಈ ಶ್ವಾಸನಾಳ ಅಂದ್ರೆ ಟ್ರೇಕಿಯಾ, ಈ ಗಂಟಲಿನ ಏನಾಗೈತೆ, ಮುಂದುವರೆದ್ಬಿಟ್ಟೈತೆ, ಹೌದಲ್ವಾ. ಇಲ್ಲೆಲ್ಲ ಉಂಗುರ, ಇವೆಲ್ಲ ರೌಂಡ್ ಸ್ಟ್ರಕ್ಚರ್ ಇದಾವಲ್ಲ, ಇದನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಬೃದ್ವಸ್ಥಿಯ ಉಂಗುರಗಳು ಅಂತ ಕರಿತೀವಿ. ಏನು ಇಲ್ಲಿ ರೌಂಡ್ ಸ್ಟ್ರಕ್ಚರ್ ಬೃದ್ವಸ್ಥಿಯ ಉಂಗುರಗಳು ಅಂತ ಏನು ಕರಿತೀವಿ, ಅದು ಸಾಫ್ಟ್ ಆಗಿರುತ್ತೆ ಕಣ್ರಿ. ಈ ಮೊಲಸ್ಕಸ್ ಇರ್ತಾವಲ್ಲ, ಫಾರ್ ಎಕ್ಸಾಂಪಲ್ ಬಸವನ ಹುಳ ಇದೆ ಅಲ್ಲ, ಸೊ ಆ ಬಸವನ ಹುಳ ಮೆತ್ತಗಿರ್ತದಲ್ಲ, ಆ ತರ ಮೆತ್ತಗೆ ಇಲ್ಲಿ ಬೃದ್ವಸ್ಥೆ ಉಂಗುರಗಳು ಇರ್ತವೆ. ಸೊ ಏನ್ ಬೆನಿಫಿಟ್ ಅಂತಂದ್ರೆ, ನಾವು ಆಕ್ಸಿಜನ್ ಅನ್ನು ತಗೊಳ್ತೀವಲ್ಲ, ಅದು ಕುಸಿಯದಂತೆ ನೋಡ್ಕೊಳ್ತದೆ. ಯಾವುದು, ಬೃದ್ವಸ್ಥಿಯ ಉಂಗುರಗಳು. ನಾವು ಬರೆದಿಟ್ಕೊಂಡಿರ್ಬೇಕು, ಬೃದ್ವಸ್ಥಿಯ ಉಂಗುರಗಳು ಅಂತ ಬರೆದಿಟ್ಕೊಂಡಿರ್ಬೇಕು. ಸೊ ಏನ್ ಮಾಡ್ತದೆ ಅಂತಂದ್ರೆ, ಆಕ್ಸಿಜನ್ ಅನ್ನ ಕುಸಿಯದಂತೆ ಅಥವಾ ವಾಯುವನ್ನ ಕುಸಿಯದಂತೆ ನೋಡ್ಕೊಳ್ತದೆ. ಸೊ ಬೃದ್ವಸ್ಥಿ ಉಂಗುರಗಳು ಆಯ್ತಲ್ವಾ. ನೆಕ್ಸ್ಟ್ ಹಂಗೆಯ ಒಂದ್ ನಿಮಿಷ, ಇಲ್ಲಿ ಮುಂದುವರೆದಂತೆ, ಇಲ್ಲೇನು ಶ್ವಾಸನಾಳ ಅಲ್ವಾ, ಈ ಶ್ವಾಸನಾಳ ಮುಂದುವರೆದಂತೆ ಇಲ್ಲಿ ಬರ್ದವ್ರೆ. ಶ್ವಾಸನಾಳವು ಕುತ್ತಿಗೆಯ ಮೂಲಕ ಎದೆಯನ್ನು ಪ್ರವೇಶಿಸ್ತದೆ. ಎದೆಯನ್ನೇನ್ ಮಾಡ್ತೈತಿ, ಇದು ಶ್ವಾಸನಾಳ ಇಲ್ಲಿಗೆ ಪ್ರವೇಶವನ್ನ ಮಾಡ್ತೈತೆ. ನಂತರ 2 ಸಮಾನ ಕವಲಾಗುತ್ತದೆ. ಈ ಕವಲುಗಳಿಗೆ ಬ್ರಾಂಕೈ ಎಂದು ಕರೀತಾರೆ. ಸೊ ಈ ಕವಲುಗಳು, ಅಥವಾ ಹಿಂಗೆ ಹೇಳದ್ನಲ್ಲ, ಇವೆರಡು ಕವಲು, ಇದಕ್ಕೆ ನಾವೇನಂತ ಕರಿತಿದೀವಿ ಅಂತಂದ್ರೆ ಬ್ರಾಂಕೈ ಅಂತ ಕರಿತಿದೀವಿ. ನೆಕ್ಸ್ಟ್ ಬ್ರಾಂಕೈಗಳಲ್ಲಿ ನೆಕ್ಸ್ಟ್ ಏನಾಗ್ತೈತೆ, ಈ ಬ್ರಾಂಕೈಗಳಲ್ಲಿ ಈ ಕಡೆ ಇಲ್ಲಿ ಹಿಂಗೆಲ್ಲ ಇದೆಯಲ್ಲ. ಸೊ ಎಲ್ಲಾ ಜಾಗದಲ್ಲಿ ಏನಾಗ್ತೈತೆ ಅಂತಂದ್ರೆ ಕವಲುಗಳಾಗ್ಬಿಟ್ಟೈತೆ. ಸೊ ಇವೆರಡು ಶ್ವಾಸನಾಳದಿಂದ ಬಂದು ಎದೆಯಲ್ಲಿ ಎರಡು ಕವಲುಗಳು ಒಡೆದ್ರೆ ಬ್ರಾಂಕೈ ಅಂತ ಕರಿತೀವಿ. ಸೊ ಆ ಬ್ರಾಂಕೈ ಮುಂದುವರೆದಂತೆ ಮತ್ತೆ ಕವಲುಗಳನ್ನ ಒಡೆದ್ರೆ ನಾವೇನಂತ ಕರಿತೀವಿ, ಬ್ರಾಂಕಿಯೋಲ್ಸ್ ಅಂತ ಕರಿತೀವಿ. ಅಂತಿಮವಾಗಿ ಈ ಜಾಗದಲ್ಲಿ ನೋಡಿ, ಈ ಪಾರ್ಟ್ ಇದೆಯಲ್ಲ, ಈ ಪಾರ್ಟ್ ಅನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಗಾಳಿಗೂಡು ಅಂತ ಕರಿತೀವಿ. ಸೊ ಈ ಗಾಳಿಗೂಡನ್ನ ನಾವೆಲ್ಲಿ ಬರ್ದಿದ್ದೀನಿ, ಈ ಚಿತ್ರ ನೋಡ್ತಿದ್ರಲ್ಲ, ಈ ಚಿತ್ರವೇ ಗಾಳಿಗೂಡುಗಳು. ವೆರಿ ವೆರಿ ಇಂಪಾರ್ಟೆಂಟ್ ಕಂಟ್ರಿ. ಗಾಳಿಗೂಡುಗಳು ಕೇಳ್ತಾರೆ. ಗಾಳಿಗೂಡು ಬಗ್ಗೆ ಏನ್ ಕೇಳ್ತಾರೆ ಅಂತಂದ್ರೆ, ಸಾಮಾನ್ಯವಾಗಿ ಈಗ ಅದ್ರ ಬಗ್ಗೆ ನೆಕ್ಸ್ಟ್ ಸ್ಲೈಡ್ ಇದೆ ನೋಡಿ, ಇದೇ ಇದೆಯಲ್ಲ, ಇದು ಸಾಮಾನ್ಯವಾಗಿ ಇದೇನಿದು ಗಾಳಿಗೂಡುಗಳು. ಈ ಜಾಗದಲ್ಲಿ ಗಾಳಿಗೂಡು ಇದೆ. ಸೊ ಸುಮಾರು ಈ ಗಾಳಿಗೂಡುಗಳು ನಮ್ಮ ಶ್ವಾಸಕೋಶದಲ್ಲಿ ಎಷ್ಟಿದಾವೆ ಅಂತಂದ್ರೆ 25 ಕೋಟಿ ಕಣ್ರಿ. 25 ಕೋಟಿಗಳಷ್ಟು ಗಾಳಿಗೂಡುಗಳಿದಾವೆ. ನಂಬಕ್ಕೆ ಸಾಧ್ಯ ಇಲ್ಲ. ನಮ್ಮ ದೇಹದಲ್ಲಿ ಹೆಂಗೆ 37.2 ಟ್ರಿಲಿಯನ್ ಗಟ್ಟಲೆ ಹೆಂಗೆ ಜೀವಕೋಶಗಳಿದಾವೆ ಅಂದಾಜು ಮಾಡಿದ್ದಾರೆ, ಅದೇ ತರ ಇಲ್ಲಿ 25 ಕೋಟಿ ಏನಿದಾವೆ ಅಂತಂದ್ರೆ ಈ ತರ ಗಾಳಿಗೂಡುಗಳಿದಾವೆ. ಇದು ತುಂಬಾ ಮುಖ್ಯ. ಇದೇ ಜಾಗದಲ್ಲಿ ಏನಾಗ್ತದೆ ಅಂತಂದ್ರೆ ಆಕ್ಸಿಜನ್ ರಕ್ತ ಹೀರ್ಕೊಳ್ತದೆ, ಕಾರ್ಬನ್ ಡೈಆಕ್ಸೈಡ್ ಅನ್ನ ಅದೇ ಜಾಗಕ್ಕೆ ತಂದು ಕೊಡ್ತದೆ. ಸೊ ಇದ್ರ ಬಗ್ಗೆ ನೆಕ್ಸ್ಟ್ ಸ್ಲೈಡಲ್ಲಿ ಹೇಳ್ತೀನಿ, ಬನ್ನಿ. ಎಸ್, ಶ್ವಾಸಕೋಶ. ಇದೇ ಶ್ವಾಸಕೋಶದ ಬಗ್ಗೆ ನೆಕ್ಸ್ಟ್ ಏನು ಅಂತಂತಂದ್ರೆ, ಎಡ ಮತ್ತು ಬಲ ಎಂಬ 2 ಶ್ವಾಸಕೋಶಗಳಿದಾವೆ. ನೀವು ನೋಡಿದ್ರಿ ಇವಾಗ ತಾನೆಯ, ಎಡ ಮತ್ತೆ ಬಲ ಎಂಬ 2 ಶ್ವಾಸಕೋಶಗಳನ್ನ ನೀವೀಗ ಏನ್ ಮಾಡಿದ್ರಿ, ಸಾಮಾನ್ಯವಾಗಿ ನೋಡಿದ್ರಿ. ನೆಕ್ಸ್ಟ್, ಎದೆಗೂಡಿನ ಮೂಳೆಗಳಿಂದ ಏನ್ ಮಾಡಿದೆ, ರಕ್ಷಿಸಲ್ಪಟ್ಟಿದೆ. ಸೊ ಹೌದಲ್ವಾ. ಈಗ ಶ್ವಾಸಕೋಶವನ್ನ ನೋಡ್ತಾ ಇದ್ದೀರಾ ಅಂತಂದ್ರೆ, ಇದ್ರ ಒಳಗಡೆ ಈ ಮೂಳೆಗಳಿದಾವಲ್ವಾ, ಇದ್ರ ಒಳಗಡೆ ಏನ್ ಮಾಡೈತೆ ಅಂತಂದ್ರೆ ರಕ್ಷಿಸಲ್ಪಟ್ಟೈತೆ. ನೆಕ್ಸ್ಟ್ ಏನಿದೆ, ಸ್ಪಂಜಿನ ರೀತಿ ಮೃದು ಇದೆ. ಹೌದು, ಸ್ಪಂಜ್ ಲೈಕ್ ಸ್ಟ್ರಕ್ಚರ್, ಸಾಫ್ಟ್ನೆಸ್ ಇರ್ತದೆ. ಯಾವುದು, ನಮ್ಮ ಶ್ವಾಸಕೋಶ. ನೆಕ್ಸ್ಟ್, ಶ್ವಾಸಕೋಶದ ಕೆಳಭಾಗದಲ್ಲಿ ವಪೆ ಎಂಬ ತೆಳುವಾದ ಪೊರೆಯನ್ನು ಹೊಂದಿದೆ. ವಪೆ ನೋಡಿಲಿ, ಈ ಚಿತ್ರವನ್ನ ನೋಡಿ, ಈ ಪಾರ್ಟ್ ಆಯ್ತಲ್ಲ. ಸೊ ಈ ಪಾರ್ಟ್ ಏನು ಅಂತಂದ್ರೆ ಇದೊಂದು ತೆಳುವಾದ ಒಂದು ಪೊರೆ. ಸೊ ಇದಕ್ಕೆ ನಾವೇನಂತ ಕರಿತಿದೀವಿ, ವಪೆ ಅಂತ ಕರಿತಿದೀವಿ. ವಪೆ ಅಂತ ಕರಿತಿದೀವಿ. ಏನ್ ಬೆನಿಫಿಟ್ ಅಂತಂದ್ರೆ, ಅದರಿಂದ ಅದು ಉಸಿರಾಟ ಮಾಡೋದಕ್ಕೆ, ಉಚ್ಛ್ವಾಸ ಮತ್ತು ನಿಶ್ವಾಸ ಕ್ರಿಯೆಯಲ್ಲಿ ಏನ್ ಮಾಡ್ತದೆ ಅಂತಂದ್ರೆ ಪಾಲ್ಗೊಳ್ತದೆ. ತುಂಬಾ ಬೆನಿಫಿಟ್. ಅಷ್ಟೇ ಅಲ್ಲ ನೋಡಿ, ಶ್ವಾಸಕಾಂಗ ವ್ಯೂಹವನ್ನು ಮತ್ತೆ ಕೆಳಗಿನ ಭಾಗವನ್ನ ಏನ್ ಮಾಡ್ತೈತೆ, ಸಪರೇಟ್ ಮಾಡ್ತೈತೆ. ಸೊ ಹಾಗಾಗಿ ಅದು ತುಂಬಾ ಮುಖ್ಯ. ಉಸಿರಾಟ ಕ್ರಿಯೆಯಲ್ಲಿ ಏನ್ ಮಾಡ್ತದೆ, ಅದು ಪಾಲ್ಗೊಳ್ತದೆ. ನೆಕ್ಸ್ಟ್, ವಪೆ ಹೆಲ್ಪ್ ಇವಾಗ ಹೇಳಿದ್ದೀನಿ. ವಪೆ ತೆಳುವಾದ ಪೊರೆಯನ್ನು ಹೊಂದಿದೆ ಅಂತ ಹೇಳಿದೆ. ನೆಕ್ಸ್ಟ್, ಶ್ವಾಸಕೋಶಗಳಲ್ಲಿ ಫ್ಲೋರಾ ಎಂಬ ತೆಳುವಾದ ಪೊರೆಯಿಂದ
ಆವರಿಸಿದೆ. ಶ್ವಾಸಕೋಶ ಇದೆ ಅಂತಂದ್ರೆ ಈ ಕಡೆ ಶ್ವಾಸಕೋಶ ಇದೆಯಲ್ಲ, ಅದು ಯಾವ್ದ್ರಿಂದ ಆವರಿಸಲ್ಪಟ್ಟಿದೆ ಅಂತಂತಂದ್ರೆ, ಈಗ ಶ್ವಾಸಕೋಶ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ಸೊ ಇದು ಯಾವ್ದ್ರಿಂದ ಆವರಿಸಲ್ಪಟ್ಟಿದೆ ಅಂತಂತಂದ್ರೆ ಫ್ಲೋರಾ ಎಂಬ ತೆಳುವಾದ ಪೊರೆಯಿಂದ. ನೆನ್ಪಿಟ್ಕೊಳ್ಳಿ, ಫ್ಲೋರಾ ಎಂಬ ತೆಳುವಾದ ಪೊರೆಯಿಂದ ಏನ್ ಮಾಡಿದೆ, ರಕ್ಷಿಸಲ್ಪಟ್ಟಿದೆ ಅಥವಾ ಆವರಿಸಲ್ಪಟ್ಟಿದೆ. ಮತ್ತೆ 5 ಲೀಟರ್ ಗಾಳಿ ಇರುತ್ತದೆ. ಇಟ್ ಮೀನ್ಸ್ 5 ಲೀಟರ್ ಗಾಳಿ ಅಲ್ಲ, ಇದು ಫಾರ್ ಎಕ್ಸಾಂಪಲ್ 5 ಲೀಟರ್ ಗಾಳಿ ಅಲ್ಲ, 1 ಲೀಟರ್ನಲ್ಲಿ 5 ml ನಷ್ಟು ಆಕ್ಸಿಜನ್ ಕರಗಿರ್ತದೆ ಅಂತ. 1 ಲೀಟರ್ ವಾಟರ್ ಬಾಟಲ್ ನೀರು ಕುಡಿತಾ ಇದೀವಿ ಅಂತಂದ್ರೆ ಅದ್ರಲ್ಲಿ ಜಸ್ಟ್ 5 ml ಅಷ್ಟು ಏನಾಗಿರ್ತದೆ ಅಂತಂದ್ರೆ ಆಕ್ಸಿಜನ್ ವಿಲೀನಗೊಂಡಿರುತ್ತದೆ. ಅಂತಹ ನೀರನ್ನು ನಾವೇನ್ ಮಾಡ್ತಾ ಇದೀವಿ, ಕುಡಿತಾ ಇದೀವಿ. ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ ಬನ್ನಿ. ಎಸ್, ಗಾಳಿ ಚೀಲಗಳು. ಇವಾಗ ತಾನೇ ಹೇಳಿದ್ದೆ ಈ ಗಾಳಿ ಚೀಲಗಳ ಬಗ್ಗೆ ಹೇಳ್ತೀನಿ ಅಂದ್ಬಿಟ್ಟು, ಈ ಕಡೆ ಇದೆಯಲ್ಲ ಈ ಗಾಳಿ ಚೀಲಗಳ ಬಗ್ಗೆ ಹೇಳ್ತೀನಿ ಅಂತ ಹೇಳಿದೆ. ಸೊ ಈಗ ಇದ್ರ ಬಗ್ಗೆನೇ ಹೇಳ್ತಾ ಇದ್ದೀನಿ ನೋಡಿ. ಎಸ್, ಗಾಳಿ ಚೀಲಗಳು ನೋಡಿ, ಶ್ವಾಸಕೋಶಗಳಲ್ಲಿ ಲಕ್ಷಾಂತರ ಗಾಳಿ ಚೀಲಗಳಿದ್ದಾವೆ. ಲಕ್ಷಾಂತರ ಅಲ್ಲ, ಕೋಟ್ಯಾಂತರ ಗಾಳಿ ಚೀಲಗಳಿದ್ದಾವೆ. ಇಟ್ ಮೀನ್ಸ್ ಯಾಕಂತಂದ್ರೆ 25 ಕೋಟಿ ಗಾಳಿ ಚೀಲಗಳಿರೋದ್ ಕಣಪ್ಪ. ಒಂದಲ್ಲ, ಎರಡಲ್ಲ, ಮೂರಲ್ಲ, 100 ಅಲ್ಲ, 1000 ಅಲ್ಲ, ಎಷ್ಟಿದಾವೆ? 25 ಕೋಟಿ ಇದಾವೆ. 250 ಮಿಲಿಯನ್ ಗಾಳಿಗೂಡುಗಳಿದಾವೆ ಅಂದಾಜಿಸಲಾಗಿದೆ. 250 ಮಿಲಿಯನ್ ಅಂತಂದ್ರೇನು 25 ಕೋಟಿನೇ ಆಗೋದು. 1 ಮಿಲಿಯನ್ ಈಕ್ವಲ್ಸ್ ಟು 10 ಲಕ್ಷ ಅಲ್ವಾ? 1 ಮಿಲಿಯನ್ಗೆ ನಮ್ಗೆ ಎಷ್ಟು ಲಕ್ಷ? 10 ಲಕ್ಷ. ಅದೇ 10 ಮಿಲಿಯನ್ಗೆ ಎಷ್ಟು ಲಕ್ಷ ಆಗುತ್ತೆ? 1 ಕೋಟಿ ಆಗುತ್ತೆ. 10 ಮಿಲಿಯನ್ 1 ಕೋಟಿ ಹೌದಲ್ವಾ? 100 ಮಿಲಿಯನ್ಗೆ ಏನಾಗುತ್ತೆ? 10 ಕೋಟಿ ಆಗುತ್ತೆ. 200 ಮಿಲಿಯನ್ಗೆ 20 ಕೋಟಿ ಆಗುತ್ತೆ. 250 ಮಿಲಿಯನ್ಗೆ 25 ಕೋಟಿ ಆಗುತ್ತೆ. ಅಂದಾಜು ನಮ್ಮ ಶ್ವಾಸಕೋಶಗಳಲ್ಲಿ ಗಾಳಿ ಚೀಲಗಳು ಎಷ್ಟಿರ್ತವೆ ಅಂತಂತಂದ್ರೆ 25 ಕೋಟಿಯಷ್ಟು ಗಾಳಿ ಚೀಲಗಳಿರ್ತವೆ. ಸೊ ಇದೇ ಗಾಳಿ ಚೀಲಗಳನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಇಂಗ್ಲಿಷಲ್ಲಿ ಆಲ್ವಿಲೈ. ಏನಂತ ಕರಿತೀವಿ? ಆಲ್ವಿಲೈ ಅಂತ ಕರಿತೀವಿ, ಹೌದಲ್ವಾ? ಈಗ ನೆಕ್ಸ್ಟ್ ಮುಂದುವರೆದಂತೆ ವಿವಿಧ ಜೀವಿಗಳ ಉಸಿರಾಟದ ಅಂಗಗಳಂತಿದ್ದಾವೆ. ಫಾರ್ ಎಕ್ಸಾಂಪಲ್, ಇವಾಗ ಮಾನವ ಯಾವ್ದ್ರಿಂದ ಉಸಿರಾಟ ಮಾಡ್ತಾನೆ? ಸಾಮಾನ್ಯ ನಿಮ್ಮೆಲ್ಲರಿಗೂ ಗೊತ್ತು, ಶ್ವಾಸಕಾಂಗ ವ್ಯೂಹದಲ್ಲಿ ಮನುಷ್ಯ ಉಸಿರಾಟ ಮಾಡ್ತಾನೆ. ಮೀನು ಯಾವ್ದ್ರಿಂದ ಉಸಿರಾಟ ಮಾಡ್ತದೆ? ನಿಮ್ಮೆಲ್ಲರಿಗೂ ಗೊತ್ತಿರಂಗೆ ಮೀನು ಕಿವುರುಗಳಿಂದ ಉಸಿರಾಟ ಮಾಡ್ತದೆ. ಕಪ್ಪೆ ಯಾವ್ದ್ರಿಂದ ಉಸಿರಾಟ ಮಾಡ್ತದೆ? ಇದು ಚರ್ಮ. ಯಾವ್ದ್ರಿಂದ ಉಸಿರಾಟ ಮಾಡ್ತದೆ? ಚರ್ಮ ಮತ್ತು ಶ್ವಾಸಕೋಶ. ಯಾವ್ದ್ರಿಂದ? ಚರ್ಮ ಮತ್ತು ಶ್ವಾಸಕೋಶದಿಂದ ಏನ್ ಮಾಡ್ತದೆ? ಉಸಿರಾಟ ಮಾಡ್ತದೆ. ಇನ್ನು ಸಸ್ತನಿಗಳು ಯಾವ್ದ್ರಿಂದ ಉಸಿರಾಟ ಮಾಡ್ತವೆ? ಇವು ಕೂಡ ಶ್ವಾಸಕೋಶದಿಂದ ಏನ್ ಮಾಡ್ತಿದಾವೆ? ಉಸಿರಾಟ ಮಾಡ್ತವೆ. ಸಸ್ತನಿಗಳಂತಂದ್ರೆ ಗೊತ್ತಲ್ವಾ? ಹಾಲನ್ನು ಉಣಿಸುವಂತಹ ಜೀವಿಗಳು ಸಾಮಾನ್ಯವಾಗಿ ಅವಕ್ಕೆ ಸಸ್ತನಿಗಳು ಅಂತ ಸಾಮಾನ್ಯವಾಗಿ ಕರಿತೀವಿ. ಇದರಲ್ಲಿ ಮನುಷ್ಯನು ಕೂಡ ಸಾಮಾನ್ಯವಾಗಿ ಸೇರ್ಕೊಳ್ತಾನೆ. ಇನ್ನ ಎರೆಹುಳ ಮತ್ತೆ ಜಿಗಣೆ. ಈ ಎರೆಹುಳ ಯಾವ್ದ್ರಿಂದ ಉಸಿರಾಟ ಮಾಡ್ತದೆ? ಸಾಮಾನ್ಯವಾಗಿ ಎರೆಹುಳ ಮತ್ತು ಜಿಗಣೆ ಚರ್ಮ, ಮೃದುವಾದ ಚರ್ಮದಿಂದ ಏನ್ ಮಾಡ್ತವೆ? ಉಸಿರಾಟವನ್ನ ಮಾಡ್ತವೆ. ಈ ಕೀಟಗಳು ಬಂತು ಅಂತಂದ್ರೆ ಕೀಟಗಳು ಟ್ರೇಕಿಯಾದಿಂದ ಉಸಿರಾಟ ಮಾಡ್ತವೆ. ಯಾವ್ದ್ರಿಂದ? ಟ್ರೇಕಿಯಾದಿಂದ ಏನ್ ಮಾಡ್ತವೆ? ಕೀಟಗಳು ಉಸಿರಾಟವನ್ನ ಮಾಡ್ತವೆ. ಇಂಪಾರ್ಟೆಂಟ್ ಕ್ವಶನ್ ಇಲ್ಲಿ ಕೇಳಬಹುದು. ನೆಕ್ಸ್ಟ್, ಇದೇ ಉಸಿರಾಟಕ್ಕೆ ಸಂಬಂಧಪಟ್ಟಂತೆ ಹಲವಾರು ಕಾಯಿಲೆಗಳಿದಾವೆ. ಸೊ ಯಾವ್ಯಾವ ಕಾಯಿಲೆಗಳು ಅಂದ್ಬಿಟ್ಟು ನಾವು ಇವಾಗ ತಿಳ್ಕೊಳ್ಳೋಣ. ಉಸಿರಾಟಕ್ಕೆ ಸಂಬಂಧಿಸಿದಂತಹ ರೋಗಗಳು ಯಾವುದು? ಮೊದಲನೇದು ಅಸ್ತಮ ರೋಗ. ಯಾವುದು? ಅಸ್ತಮ ರೋಗ. ಇದನ್ನ ಕನ್ನಡದಲ್ಲಿ ನಾವು ಏನಂತ ಕರಿತೀವಿ? ಗೂರಲು ಉಬ್ಬಸ. ಏನಂತ? ಗೂರಲು ಉಬ್ಬಸ ರೋಗ ಅಂತ ಕರಿತೀವಿ. ಸೊ ಇದ್ರ ಲಕ್ಷಣಗಳು ನೋಡಿ. ಗೂರಲು ಉಬ್ಬಸ ಲಕ್ಷಣಗಳು ಏನು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಹಿಂಗೆ ಸ್ಪ್ರೇ ಮಾಡ್ಕೋತಿರ್ತಾರೆ, ಹಿಂಗೆ ಸ್ಪ್ರೇ ಮಾಡ್ಕೊಳ್ಳುವಂಥದ್ದು. ಸೊ ಯಾರೋ ಅವ್ರ ಆ ಸ್ಪ್ರೇ ಮಾಡ್ಕೋತಿರ್ತಾರಲ್ಲ, ಅವ್ರಿಗೆ ಅಸ್ತಮ ಬಂದಿರ್ತದೆ. ಸೊ ಅವ್ರಿಗೆ ನಾವು ಅಸ್ತಮ ರೋಗ ಬಂದಿದೆ ಅಂತ ಹೇಳ್ಬೋದು, ಅಥವಾ ಗೂರಲು ಉಬ್ಬಸ ರೋಗ ಬಂದಿದೆ ಅಂತ ನಾವು ಸಾಮಾನ್ಯವಾಗಿ ಹೇಳ್ಬೋದು. ಸೊ ಇದ್ರ ಬಗ್ಗೆ ಹೇಳಿದರೆ, ಶ್ವಾಸನಾಳವು ಸಂಕುಚನಗೊಂಡು ಅಲ್ಲಿಗೆ ಗಾಳಿ ಪ್ರಸಾರ ಆಗದೇ ಇರುವುದು ಈ ಕಾಯಿಲೆಯ ಲಕ್ಷಣ. ಇಟ್ ಮೀನ್ಸ್ ಏನು ಅಂತಂದ್ರೆ, ಈಗ ಶ್ವಾಸ ಇದೆಯಲ್ಲ, ಶ್ವಾಸನಾಳ ಇದೆ. ಸೊ ಶ್ವಾಸನಾಳಗಳಿದಾವಲ್ಲ, ಅವೇನಾಗ್ತದೆ ಅಂತ ಸಂಕುಚನಗೊಳ್ತದೆ. ಇಟ್ ಮೀನ್ಸ್ ಸಂಕುಚನ ಅಂತಂದ್ರೆ ಹಿಂಗ್ ಕಡಿಮೆ ಆಗುವಂಥದ್ದು, ವಿಕಸನ ಅಂತಂದ್ರೆ ಅರಳುವಂಥದ್ದು, ಸಂಕುಚನ ಅಂತಂದ್ರೆ ಒಂದ್ ಸ್ವಲ್ಪ ಕುಗ್ಗುವಂಥದ್ದು. ಸೊ ಈ ರೀತಿ ಆಗೋದ್ರಿಂದ ಏನಾಗ್ತೈತೆ ಅಂತಂದ್ರೆ ಗಾಳಿ ಪ್ರಸಾರ ಆಗೋದಿಲ್ಲ. ಗಾಳಿ ಪ್ರಸಾರ ಆಗದೇನೆ ಇದ್ದಾಗೋಸ್ಕರ ನಾವೇನ್ ಮಾಡ್ತೀವಿ ಅಂತಂದ್ರೆ ಬಾಯಿ ಮೂಲಕ ನಾವೇನ್ ಮಾಡ್ತೀವಿ? ಸ್ಪ್ರೇಯನ್ನು ಹೊಡ್ಕೊತಾ ಇರ್ತೀವಿ. ಸೊ ಇಲ್ಲಿ ನೋಡಿ, ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಕಷ್ಟದಿಂದ ಉಸಿರಾಡ್ತಾರೆ ಮತ್ತೆ ಗುರುಗುಟ್ಟುತ್ತಾರೆ. ಒಂದು ನಿಮಿಷ, ಹೇಗೋ ಕರೆಂಟ್ ಬಂತು, 1 ನಿಮಿಷ.
ಓಕೆ, ಇವ್ರು ಏನ್ ಮಾಡ್ತಾರೆ, ಗುರುಗುಡ್ತಾರೆ, ಮತ್ತೆ ಅವರಿಗೆ ಉಸಿರಾಟದ ತೊಂದರೆ ಸಾಮಾನ್ಯವಾಗಿ ಬಂದೇ ಬರುತ್ತೆ. ನೆಕ್ಸ್ಟ್, ಈಗ ಅಸ್ತಮಾ ಕಾಯಿಲೆ ಗೊತ್ತಾಯ್ತಲ್ವಾ. ಇನ್ನೊಂದು ಅವ್ರಿಗೆ ಸಂಬಂಧಪಟ್ಟಂತೆ ಶ್ವಾಸಕೋಶ ಸಂಬಂಧಪಟ್ಟಂತೆ ಬರುವಂತ ಕಾಯಿಲೆ ನ್ಯೂಮೋನಿಯಾ ಕಾಯಿಲೆ. ಇದೇನಾಗ್ತದೆ ಅಂತಂದ್ರೆ ನಮ್ಮ ಶ್ವಾಸಕೋಶದಲ್ಲಿ ಏನಾಗ್ತದೆ, ಉರಿ 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 ಉರಿ. ಸೊ ಉರಿ 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 ಯಾಕೆ ಆಗ್ತೈತೆ, ಅದ್ರೊಳಗಡೆ ಬ್ಯಾಕ್ಟೀರಿಯಾಗಳು ಸೇರ್ಕೊಂಡೈತೆ, ವೈರಸ್ಗಳು, ಶಿಲೀಂಧ್ರಗಳ ಸೋಂಕಿನಿಂದ ಏನಾಗೈತೆ, ಉರಿ ಆಗ್ತೈತೆ. ಚಳಿ, ಜ್ವರ, ಕೆಮ್ಮು, ಎದೆನೋವು ಈ ರೋಗದ ಲಕ್ಷಣವಾಗಿದ್ದಾವೆ. ನ್ಯೂಮೋನಿಯಾ ಕಾಯಿಲೆಯ ಲಕ್ಷಣಗಳು ಚಳಿ, ಜ್ವರ ಬರುವಂಥದ್ದು, ಕೆಮ್ಮು ಬರುವಂಥದ್ದು, ಎದೆನೋವು ಬರುವಂಥದ್ದು, ಇವೆಲ್ಲವೂ ಕೂಡ ನ್ಯೂಮೋನಿಯಾ ಕಾಯಿಲೆ ಲಕ್ಷಣ ಆಗಿದೆ. ಸೊ ಹಾಗಾದ್ರೆ ನ್ಯೂಮೋನಿಯಾ ಕಾಯಿಲೆವನ್ನ ಒಂದು ಸಾಲ್ವ್ ಮಾಡ್ಬೋದು ನಾವು? ಹೌದು, ಸಾಲ್ವ್ ಮಾಡ್ಬೋದು. ಹೇಗೆ ಸಾಲ್ವ್ ಮಾಡ್ಬೋದು? ಎರಿಥ್ರೋಮೈಸಿನ್ ಎಂಬ ಚುಚ್ಚುಮದ್ದನ್ನ ಕೊಡಬೇಕು. ಎರಿಥ್ರೋಮೈಸಿನ್ ಇಂಗ್ಲಿಷಲ್ಲಿ ಬರಿತಾ ಇದ್ದೀನಿ, ಅಲ್ಲಿ ಕನ್ನಡದ ಬರ್ತೀನಿ. ಎರಿಥ್ರೋಮೈಸಿನ್ ಏನೋ ಒಂದು ಇಂಜೆಕ್ಷನ್ ಕೊಡ್ಬೋದು. ಸೊ ಎರಿಥ್ರೋಮೈಸಿನ್ ಇಂಜೆಕ್ಷನ್ ಅನ್ನ ನಾವು ಸೂಕ್ಷ್ಮ ಜೀವಿಗಳಿಂದ ನಾವೇನ್ ಮಾಡ್ತೀವಿ, ಪಡ್ಕೊಳ್ತೀವಿ. ಅದನ್ನ ನಾವು ಸ್ವಲ್ಪ ನೀವು ನೆನ್ಪಿಟ್ಕೊಂಡಿರಿ, ಓಕೆನಾ. ಎರಿಥ್ರೋಮೈಸಿನ್ ನೀಡುವುದರಿಂದ ಯಾವ ಕಾಯಿಲೆಯನ್ನ ನಿವಾರಣೆ ಮಾಡ್ಬೋದು ಅಂತಂದ್ರೆ ನ್ಯೂಮೋನಿಯಾ ಕಾಯಿಲೆಯನ್ನ ನಿವಾರಣೆ ಮಾಡಬಹುದು. ಕಮ್ ಟು ದ ನೆಕ್ಸ್ಟ್ ಸ್ಲೈಡ್, ದಿಸ್ ಒನ್. ಕ್ಷಯ ರೋಗ. ಯಾವ ರೋಗ? ಕ್ಷಯ ರೋಗ. ಇದನ್ನ TB ಕಾಯಿಲೆ ಅಂತ ಕರಿತೀವಿ ನಾವು. ಏನಂತ ಕರಿತೀವಿ? TB ಕಾಯಿಲೆ ಅಂತ ಕರಿತೀವಿ. ಇದೊಂದು ಸೋಂಕಿತ ರೋಗವಾಗಿದೆ. ಸೋಂಕಿತ ರೋಗ ಅಂತ ಒಬ್ಬರಿಂದ ಒಬ್ಬರಿಗೆ ಹರಡುವಂತ ರೋಗವಾಗಿದೆ. ಸೊ ಈ ಕ್ಷಯ ರೋಗದಿಂದ ತುಂಬಾ ಎಚ್ಚರಿಕೆಯಿಂದ ಇರ್ಬೇಕಂದ್ರೆ. ಬಟ್ ಕ್ಷಯ ರೋಗ ಯಾವುದರಿಂದ ಬರ್ತಿದೆ ಅಂತಂದ್ರೆ ಸೂಕ್ಷ್ಮಾಣು ಜೀವಿಯಿಂದ ಬರ್ತಿದೆ. ಆ ಸೂಕ್ಷ್ಮಾಣು ಜೀವಿಗಳಲ್ಲಿ ಸಾಮಾನ್ಯವಾಗಿ ನಾವು 5 ರೀತಿಯ ಸೂಕ್ಷ್ಮಾಣು ಜೀವಿಗಳನ್ನು ನೋಡ್ಬೋದು. ನಿಮ್ಮೆಲ್ಲರಿಗೂ ಗೊತ್ತು, ಬ್ಯಾಕ್ಟೀರಿಯಾ, ಶಿಲೀಂಧ್ರ, ಶೈವಲಗಳು, ಪ್ರೋಟೋಜೋವಗಳು, ಅದಾದ್ಮೇಲೆ ವೈರಸ್ಗಳು, ಅದಾದ್ಮೇಲೆ ವೈರಾಯ್ಡ್ಗಳು, ಇವೆಲ್ಲಾ ತರದ ಸೂಕ್ಷ್ಮಾಣು ಜೀವಿಗಳನ್ನು ನೋಡ್ಬೋದು. ಬಟ್ TB ಕಾಯಿಲೆ ಬರ್ತಿರೋದು ಯಾವ್ದ್ರಿಂದ? ಬ್ಯಾಕ್ಟೀರಿಯಾದಿಂದ. ಆ ಬ್ಯಾಕ್ಟೀರಿಯಾಕ್ಕೆ ಒಂದು ಹೆಸರಿಟ್ಟವ್ರೆ TB ಕಾಯಿಲೆ ಬರಕ್ಕೆ, ಮೈಕೋ ಬ್ಯಾಕ್ಟೀರಿಯಾ ಅಂತ. ಮೈಕೋ ಬ್ಯಾಕ್ಟೀರಿಯಾದಿಂದ ಏನಾಗ್ತಿದೆ ಅಂತಂದ್ರೆ ನಮಗೆ TB ಕಾಯಿಲೆ ಬರ್ತಾ ಐತೆ. ಇದೊಂದು ಸಾಂಕ್ರಾಮಿಕ ರೋಗವಾಗಿದೆ. ನೆಕ್ಸ್ಟ್, ಇದಕ್ಕೆ ಸಂಬಂಧಪಟ್ಟಂತೆ ಲಕ್ಷಣಗಳನ್ನ ತಿಳ್ಕೊಳ್ಳೋಣ ಬನ್ನಿ. ಈ TB ಕಾಯಿಲೆ ಬಂದಿದೆ ಅಂತಂತಂದ್ರೆ ಅದ್ರ ಲಕ್ಷಣಗಳು ಕೆಮ್ತಾನೇ ಇರ್ತಾರೆ ಕಣ್ರಿ, ಕೆಮ್ತಾನೆ ಇರ್ತಾರೆ. ಗೊತ್ತಿದ್ದು ಹಾಸ್ಪಿಟ್ಲಿಗೆ ಹೋಗಲ್ಲ ಕೆಲವರು, ಹಂಗೆ ಎದ್ದು ಬಿಡ್ತಾರೆ. ಅವರಂತ ಶತಮೂರ್ಖರು ಯಾರು ಇಲ್ಲ. ಒಂದು ಚೂರು ಏನಾದ್ರು ಬಂದ್ರೆ ಅದು ಜಾಸ್ತಿ ಆಗ್ತದೆ ಕಣ್ರಿ. ಮೊದಲೇ ಒಂದು ಸ್ಟಾರ್ಟಿಂಗ್ ಇದ್ದಾಗಲೇ ನಾವು ಸರಿ ಮಾಡ್ಕೋಬೇಕಾಗಿರ್ತದೆ. ಜಾಸ್ತಿ ಆಗ್ಬಿಟ್ರೆ ಕಷ್ಟ, ಈಗಲೇ ಹೇಳಿದ್ದೀನಿ. ಸೊ ಹಾಗಾಗಿ ಕೆಮ್ಮೇನಾರು ಬಂತು ಅಂತಂದ್ರೆ, ಎದೆನೋವು ಬಂತು ಅಂತಂತಂದ್ರೆ, ಸೊ ಅಕಸ್ಮಾತ್ ಏನಾರು ರಕ್ತ ಬೀಳುವುದು, ಇಟ್ ಮೀನ್ಸ್ ಎದೆಯಲ್ಲಿ ರಕ್ತ ಬೀಳುವುದು ಅಂತಂದ್ರೆ ಎದೆ ನೋವು. ಈ ಎದೆಯಲ್ಲಿ ಅಲ್ಲ, ಈಗ ಕೆಮ್ಮಾದ್ಮೇಲೆ ಏನಾಗ್ತದೆ ಅಂತಂದ್ರೆ ಬಾಯಿನ ಮೂಲಕನೇ ಏನಾಗ್ತದೆ, ರಕ್ತ ಬೀಳ್ತೈತೆ. ಸೊ ಅಕಸ್ಮಾತ್ ಏನಾದ್ರು ಬತ್ತೈತೆ ಅಂತಂದ್ರೆ ಅದು TB ಕಾಯಿಲೆಗೆ ಸಂಬಂಧಪಟ್ಟಿರುವಂತದ್ದು. ನೋಡಿ, ಒಂದು ಕೇವಲ ಒಂದು ಬ್ಯಾಕ್ಟೀರಿಯಾದಿಂದ, ಮೈಕೋ ಬ್ಯಾಕ್ಟೀರಿಯಾದಿಂದ ಏನಾಗ್ತೈತೆ, TB ಕಾಯಿಲೆ ಬತ್ತೈತೆ. ಇಷ್ಟೊಂದೆಲ್ಲ ಎಫೆಕ್ಟ್ ಮಾಡ್ತದೆ ಕಣ್ರಿ ಸೂಕ್ಷ್ಮಾಣು ಜೀವಿಗಳು. ಅದಕ್ಕಾಗಿ ಸೂಕ್ಷ್ಮಾಣು ಜೀವಿಗಳನ್ನ ನಾವು ಮಿತ್ರ ಅಂತ ಕರೆಯಲ್ಲ, ಶತ್ರು ಅಂತ ಕರಿತೀವಿ. ಮತ್ತೆ ಇನ್ನೊಂದು ಟೈಮಲ್ಲಿ ನಾವೇನಂತ ಕರಿತೀವಿ, ಮಿತ್ರ ಅಂತ ಕರಿತೀವಿ. ಸೂಕ್ಷ್ಮಾಣು ಜೀವಿಗಳು ಮಿತ್ರನೂ ಕೂಡ ಹೌದು, ಶತ್ರುನೂ ಕೂಡ ಹೌದು. ನೋಡಿ ಎಷ್ಟು ಎಫೆಕ್ಟ್ ಅನ್ನ ಮಾಡೈತೆ. ಬಟ್ ಇಲ್ಲಿ ನೋಡಿ, ಇಲ್ಲಿ ಆದ್ರೆ ಈ ಕ್ಷಯ ರೋಗ ಬಂದಿದೆಯಲ್ವಾ, ಇದನ್ನ ಕಂಟ್ರೋಲ್ ಮಾಡೋಕ್ಕೋಸ್ಕರ ಒಂದು ಇಂಜೆಕ್ಷನ್ ಅನ್ನ ಕಂಡಿಡಿದವ್ರೆ, ಅದೇ BCG ಚುಚ್ಚುಮದ್ದು. BCG ಅನ್ನ ಬಳಸ್ಕೊಂಡು ಏನ್ ಮಾಡ್ತಿದ್ದಾರೆ ಅಂತಂದ್ರೆ TB ಕಾಯಿಲೆಯನ್ನ ಕಡಿಮೆಯನ್ನ ಮಾಡ್ತಾ ಇದ್ದಾರೆ. ಸೊ BCG ಫುಲ್ ಫಾರ್ಮ್ ಕೇಳಿದ್ರೆ ಬ್ಯಾಸಿಲಸ್ ಕಾಲಮಟ್ಟೆ ಗೊಯರಿನ್. ಬ್ಯಾಸಿಲಸ್ ಕಾಲಮಟ್ಟೆ ಗೊಯರಿನ್, BCG, ಬ್ಯಾಸಿಲಸ್ ಕಾಲಮಟ್ಟೆ ಗೊಯರಿನ್ ಅನ್ನ ನೀವು ನೆನ್ಪಿಟ್ಕೊಂಡಿರ್ಬೇಕು. ನೆಕ್ಸ್ಟ್ ಇನ್ನೊಂದು ರೋಗ ಯಾವ್ದು ಅಂತಂತಂದ್ರೆ ಬ್ರಾಂಕೈಟಿಸ್ ಅಂತಂತ ಒಣಗೆಮ್ಮು ಅಂತ ಕರಿತೀವಿ. ಕೆಮ್ತಾ ಇರ್ತಾರೆ, ಒಣ ತರ ಬರ್ತಿರ್ತದೆ. ಸೊ ಇದು ಕೂಡ ಈ ಕಾಯಿಲೆಗೆ ನಾವೇಂತ ಕರಿತೀವಿ, ಬ್ರಾಂಕೈಟಿಸ್ ಅಂತ ಕರಿತೀವಿ. ನೆಕ್ಸ್ಟ್ ಇನ್ನೊಂದೇನು, ಹಳ್ಳೆ ಪರೆಯೂರಿತ. ಹಳ್ಳೆ ಪರೆಯೂರಿತ ಅಂತ ಇಟ್ ಮೀನ್ಸ್ ಏನಂತಂದ್ರೆ ಫ್ಲೋರಾ ಮೇಲೆ ಸೋಂಕು ಉಂಟಾಗುವಂಥದ್ದು. ಫ್ಲೋರಾ ಮೇಲೆ ಏನಾಗುತ್ತದ್ದು, ಸೋಂಕು ಉಂಟಾಗುವಂಥದ್ದು. ಸೊ ಫ್ಲೋರಾ ಎಲ್ಲಿ ಬರುತ್ತೆ, ಇವಾಗ ತಾನೇ ಹೇಳಿದೀನಿ. ಒಂದು ಶ್ವಾಸಕೋಶ ಇದೆ, ಆ ಶ್ವಾಸಕೋಶದ ಮೇಲೆ ಏನಾಗಿದೆ, ಹೊದಿಕೆ ರೀತಿ ಪೊರೆ ಇದೆ. ಸೊ ಇದಕ್ಕೆ ನಾವೇನಂತ ಕರಿತಿದೀವಿ, ಫ್ಲೋರಾ ಅಂತ ಕರಿತಿದೀವಿ. ಅಂತ ಫ್ಲೋರಕ್ಕೆ ಏನಾಗ್ತೈತೆ, ಎಫೆಕ್ಟ್ ಆಗ್ತೈತೆ. ಸೊ ಅಂತ ಕಾಯಿಲೆಗೆ ನಾವೇನಂತ ಕರಿತೀವಿ, ಹಳ್ಳೆ ಪರೆ ಯೂರಿತ ಅಂತ ಕರಿತೀವಿ. ನೆಕ್ಸ್ಟ್ ಸ್ಲೈಡ್ ಇಲ್ಲ ನೋಡಿ. ಇಷ್ಟು ಈ ಉಸಿರಾಟಕ್ಕೆ ಸಂಬಂಧಪಟ್ಟಂತ ಮಾಹಿತಿ. ಅಕಸ್ಮಾತ್ ಏನಾದ್ರೂ ಇದರಲ್ಲಿ ಚೇಂಜಸ್ ಏನಾದ್ರು ಮಾಡ್ಕೋಬೇಕು ಅಂತಂತಂದ್ರೆ ಸಜೆಷನ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋನ ಏನಾದ್ರೂ ನಿಮ್ಗೆ ಇಷ್ಟ ಆಗಿದ್ರೆ ಈಗಲೇ ಕಮೆಂಟ್, ಶೇರು, ಲೈಕ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್, ಟೇಕ್ ಕೇರ್.